ನನ್ನ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸಲ್ಲಿ ಮನೇಲಿರೋದ್ರಿಂದ ಅದು ಏನಾದ್ರು ತಿಂಡಿ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇತ್ತು. ಅದಕ್ಕೆ ಸರಿ ಮೋಮೋಸ್ ತಿನ್ನಬೇಕು ಅಂತ ಕೇಳಿದ್ರು. ಸರಿ ಆಯಿತು ಮಾಡಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೋ ಹೇಗೋ ಎಲ್ಲ ನೋಡಿಕೊಂಡು ಟ್ರೈ ಮಾಡಿದ್ವಿ. ಇದನ್ನು ಕಟ್ ಮಾಡೋದಂತೂ ಸ್ವಲ್ಪ ಕಷ್ಟನೇ ಆಯಿತು, ಯಾಕಂದರೆ ಚಾಪರ್ ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗಿರೋದು. ಸ್ಟಫಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದೆಷ್ಟು ಸಣ್ಣದಾಗಿ ನಾವು ಹೆಚ್ಕೋತೀವೋ ಅಷ್ಟು ಚೆನ್ನಾಗಿರುತ್ತೆ ಸ್ಟಫಿಂಗ್ ಮಾಡೋದಕ್ಕೆ. ನನ್ನ ಮಕ್ಕಳು ಕೂಡ ಇಬ್ರು ಹೆಲ್ಪ್ ಮಾಡಿದ್ರು. ಅದ್ರ ಜೊತೆಲಿ ನಾನು 3 ಜನನು ಸೇರಿಕೊಂಡು ಇವತ್ತು ಮೋಮೋಸ್ ಮತ್ತು ಸಾಸ್ ಕೂಡ ಮನೇಲೆ ಟ್ರೈ ಮಾಡೋಣ, ಹೊರಗಡೆ ಪ್ಯಾಕೆಟ್ ಸಾಸ್ ಬೇಡ, ಮನೇಲೆ ಮಾಡಿಬಿಟ್ಟು ಅದನ್ನು ಫ್ರೆಶ್ ಆಗಿ ತಿನ್ನೋಣ ಅಂತಂತ ಆ ಸಾಸನ್ನು ಟ್ರೈ ಮಾಡಿದೆ. ಅದು ಕೂಡ ಸೂಪರಾಗಿ ಬಂತು. ಆ್ಯಂಡ್ ಈಗ ಫೈನಲ್ ಆಗಿ ನಾನು ಚಾಪ್ ಮಾಡಿರೋಂತಹ ಕ್ಯಾರೆಟು, ಕ್ಯಾಬೇಜು, ಈರುಳ್ಳಿ, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು, ಮೆಣಸು ಪುಡಿನ ಹಾಕ್ಕೊಳ್ತಿದ್ದೀನಿ. ಇದನ್ನು ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ರೆಡಿ ಆಗಿಬಿಡುತ್ತೆ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕಷ್ಟೇನೆ. ಸಾಸ್ ಮಾಡೋದಕ್ಕೆ ಅಂತ ಇಲ್ಲಿ ಟೊಮೆಟೊ, ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡೆ. ಬೆಂದು ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಲಿ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿನ ಹಾಕಿ ನೀರು ಹಾಕ್ಕೊಂಡು ರುಬ್ಕೊಳ್ತಿದ್ದೀನಿ. ಇದು ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡ್ಬಿಟ್ಟು ನೋಡಿ ಎಷ್ಟು ಸಿಂಪಲ್ ಆಗಿ ರೆಡಿ ಆಗುತ್ತೆ ಅಂದ್ಬಿಟ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರುಬ್ಬಿರೋ ಅಂಥ ಮಸಾಲೆ ಏನಿದೆ ಅದನ್ನ ಫುಲ್ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು, ಸಕ್ಕರೆ, ಸೋಯಾ ಸಾಸ್ ಈ 3 ಹಾಕ್ಕೊಂಡು, ಸಾರಿ ಲೆಮನ್ ಹಾಕಿರೋ ವಿಡಿಯೋ ಸ್ಕಿಪ್ ಆಗಿದೆ, ಒಂಚೂರು ಲೆಮನ್ ಕೂಡ ಹಾಕೋಬೇಕು. ಇದನ್ನ ಎಷ್ಟು ಹಾಕ್ಬಿಟ್ಟು ನೀಟಾಗಿ ಈ ಥರ ಗಮ್ ಅನ್ಬೇಕು ಮತ್ತು ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿರಬೇಕು. ಆಮೇಲೆ ಆಫ್ ಮಾಡಿಕೊಂಡ್ರೆ ಸಾಸ್ ರೆಡಿ ಆಗುತ್ತೆ. ಆ್ಯಂಡ್ ನಾವು ಈ ಥರ ಸಣ್ಣದಾಗೆ ಹೆಚ್ಚಿಟ್ಕೊಂಡು ಮಾಡಿರೋದಕ್ಕೆ ಈ ಥರ ಸ್ಟಫಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ನನಗಂತೂ ಸ್ಟಫಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಆಯಿತು, ಆದರೆ ನನ್ನ ಮಗಳು ಚೆನ್ನಾಗಿ ಕಲ್ತ್ಕೊಂಡು ಪಟ ಅಂತ ಸ್ಟಫಿಂಗ್ ಮಾಡಿಕೊಟ್ಲು. ಅದರಿಂದ ನನಗೆ ಕೆಲಸ ಕೂಡ ತುಂಬಾ ಈಸಿಯಾಗಿ ಮುಗ್ದೋಗ್ಬಿಡ್ತು. ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡಿದೆ, ನನ್ನ ಮಕ್ಕಳು ಇಬ್ಬರೂ ಹೆಲ್ಪ್ ಮಾಡಿದ್ರು. ಸೊ ದಟ್ ನನಗೆ ಇದು ಮೋಮೋಸ್ ಮಾಡಿದ್ದು ಗೊತ್ತೇ ಆಗಲಿಲ್ಲ. ಆಮೇಲೆ ಇದನ್ನು ಸ್ಟೀಮ್ ಮಾಡೋದಕ್ಕೆ ಅಂತ ಎಲ್ಲ ಸ್ಟಫಿಂಗು ರೆಡಿ ಮಾಡಿಬಿಟ್ಟು ಸ್ಟೀಮರ್ಗೆ ಹಾಕಿಟ್ವಿ. ಸೊ ಇದನ್ನು ಒಂದು 10 to 15 ಮಿನಿಟ್ಸ್ ನಾವು ಬೇಯಿಸಿದ್ವಿ. ಬ್ಯೂಟಿಫುಲ್ಲಾಗಿ, ಟೇಸ್ಟಿಯಾಗಿ, ನೋಡೋದು ಕೂಡ ತುಂಬ ಚೆನ್ನಾಗಿ ಕಾಣುವಂಥ ಮೋಮೋಸ್ ಮತ್ತು ಮನೇಲಿ ಮಾಡಿರುವಂಥ ಸಾಸ್ ರೆಡಿ ಆಯಿತು.